ಈ ಅಲ್ಲೇ ರೀ ಸ್ವಾಮಿ, ನಿಮ್ಮ ಹೆಸರೇನು ಹೇಳಿ? ಹುಚ್ಚಪ್ಪ ನೀವು ಏನು ಕೆಲಸ ಮಾಡ್ತೀರಾ? ಸ್ವಾಮಿ ದೇವಸ್ಥಾನಕ್ಕೆ ಪೂಜೆ ಮಾಡ್ಕೊಂಡಿದ್ದೀವಿ. ಇಲ್ಲಿ ಎಷ್ಟು ವರ್ಷದಿಂದ ದೇವಸ್ಥಾನದ ಬಗ್ಗೆ ಏನಾದ್ರು ಹೇಳಕ್ಕೆ ಇಷ್ಟಪಡ್ತೀರಾ? 35 ವರ್ಷ ಆಯಿತು. ಗುಡ್ಲು ಹಾಕೊಂಡಿದ್ದು ಸುರುಗೊಳಗಿತ್ತು ಸ್ವಾಮಿ. ಹೌದು. ಆಮೇಲೆ ನಮಗೆ ಸಿಕ್ಕಾಪಟ್ಟೆ ಕಷ್ಟ ಬಂದಿತ್ತು. ಎಲ್ಲಿ ಹೋದ್ರು ನಮ್ಮ ಕಷ್ಟ ಹುಷಾರಾಗಿರಲಿಲ್ಲ. ಸ್ವಾಮಿ ದೇವಸ್ಥಾನಕ್ಕೆ ಹೋದವು. ಇಲ್ಲಿ ಮೂಲಸ್ಥಾನ ನಂದಿಹಳ್ಳಿ ಅಂತ ಐತಿ, ಮುತ್ತೂರು ಪಕ್ಕ. ಅಲ್ಲಿಂದವ ಭಕ್ತರಾಗಿ ಹೋದ ಸ್ವಾಮಿ ಹೊಲ್ಕೊಂಡು ಸರ್ಪ ಬಂದು ಮಗಳು ಮನೆ ಕಾಣೋದು. ನಾವು ಹೊಡೆಯಕ್ಕೆ ಹೋದ್ರೆ ಕೈ ಸಿಕ್ತಿರ್ಲಿಲ್ಲ. ಯಾವ್ದು ಕೆಟ್ಟವು ಅಂತ ಹೇಳ್ಬಿಟ್ಟು ಹೊಡೆಯಕ್ಕೆ ನಾವು ಶುರು ಮಾಡಿದ್ವಿ. ಹೊಡೆಯಕ್ಕೆ ಹೋದ್ರೆ ಮಾಯ ಆಗ್ಬಿಡೋದು. ಆಮೇಲೆ ಶಾಸ್ತ್ರ ಸಂಬಂಧ ಎಲ್ಲ ಕೇಳೋ ಹೊತ್ತಿಗೆ ಸ್ವಾಮಿ ತಗೋ ಕೇಳ್ದು. ಸ್ವಾಮಿ ಏನು ಹೇಳ್ತು, ಯಾಕೆ ನನ್ನನ್ನು ದೊಣ್ಣೆ ತಗೊಂಡು ಹೊಡೆಯಕ್ಕೆ ಓಡಾಡಿದೆ, ನಾನೇ ಕಣ ಬಂದಿದ್ದು ಅಂತ ಹೇಳಿ ಹೊತ್ತು ನಮಗೆ ಗೊತ್ತಿಲ್ಲ ಕಣಪ್ಪ ಅಂತ ಹೇಳಿದೆ. ಆಮೇಲೆ ಸರಿ ಅಂತ ಹೇಳ್ಬಿಟ್ಟು ಇಲ್ಲಿಂದ ಯಾವ್ದು ನೀನು ಏನು ಮಾಡಬಾರ್ದು ಅಂತೇಳಿ ಸ್ವಾಮಿ ಹೇಳ್ತು. ಅವಾಗ ಆಯ್ತಪ್ಪ ಅಂತ ಹೇಳ್ಬಿಟ್ಟು ಆವಾಗ ಸ್ವಾಮಿ ವಾಲ್ಮೆ ಆಯಿತು. ಒಂದು ಹಸು ಚಪ್ರ ಹಾಕೋ ನನಗೆ ಮುಂದೆ ನಾನು ಕಟ್ಸ್ಕೊಂತೀನಿ ಭಕ್ತರುಗಳು ಅಂತ ಸ್ವಾಮಿ ಹೇಳ್ತು. ಸರಿ ಅಂತ ಹೇಳ್ಬಿಟ್ಟು ಒಂದು ಹಸು ಚಪ್ರ ಹಾಕಿಬಿಟ್ಟು ಬಿಟ್ಟು ಆಮೇಲೆ ಭಕ್ತರುಗಳು ಒಂದೊಂದಾಗಿ ಅವರು ಆಯ್ಕೆ ಮಾಡ್ಕೊಂಡವರು ತಗೊಂಬಂದು ಕೊಡೋರು. ಸರಿ ಅಂತ ಹೇಳ್ಬಿಟ್ಟು ಆವಾಗ ದೇವಸ್ಥಾನಕ್ಕೆ ನಾವು ಪಾಯ ಮಾಡಿಸಿ ಮಾಡಿದ್ದೀವಿ. ಈಗ 35 ವರ್ಷದಿಂದವ ಈಗ ಒಂದು 2 ವರ್ಷದಿಂದ ದೇವಸ್ಥಾನ ಆಗೈತಿ. ಭಕ್ತರು ಚೆನ್ನಾಗಿ ಬರ್ತಾವ್ರೆ. ಇಲ್ಲಿ ಯಾವತ್ತು ಪೂಜೆ ನಡೆಸ್ತಾನೆ? ಶನಿವಾರ ಒಂದು ದಿವಸ ನಡೆಸ್ತಾ ಇದ್ದೀವಿ. ಮೊದಲು ಪೌರ್ಣಮಿ ಕಟ್ಟೆ, ಸೋಮವಾರ ಶನಿವಾರ 3 ಟೈಮ್ ಮಾಡಿದ್ವು. ಮತ್ತು ನೀರಿಗೆ ಪ್ರಾಬ್ಲಮ್ ಆಗಿರೋದ್ರಿಂದ 1 ಕಿಲೋಮೀಟ್ರ್ ದೂರದಿಂದ ನೀರು ಹೋಗ್ಬೇಕಾಯ್ತು. ಯಾರು ಹೊರಲಿ ಅಂತ ಹೇಳ್ಬಿಟ್ಟು ದೇವಸ್ಥಾನ ಪೂರ್ತಿ ವಾರಕ್ಕೆ ಮಾತ್ರ ನಾವು ನೀರು ಇಟ್ಕೊಂಬರೋಕ್ಕೆ ಮಾಡಿ ಶನಿವಾರ ಒಂದಿನ ಇಟ್ಕೊಂಡಿದ್ದೀವಿ. ಮತ್ತು ಭಕ್ತರುಗಳು ಬೋರ್ ಹಾಕ್ಸ್ಕೊಟ್ಟವ್ರೆ. ಎಲ್ಲ ಅನುಕೂಲ ಐತಿ. ಇವಾಗ ಒಂದು ನವಗ್ರಹಗಳು ಸ್ಥಾಪನೆ ಮಾಡಿಸ್ಬಿಟ್ಟು ಓಪನ್ ಮಾಡಿದ್ಮೇಲೆ ಸೋಮವಾರ ಶನಿವಾರ ಪೌರ್ಣಮಿ ಕಟ್ಟೆ ಅನ್ನದಾನ ಎಲ್ಲ ಮಾಡೋಕ್ಕೆ ಅಂತೇಳಿ ಪ್ರಯತ್ನ ಮಾಡ್ತೀವಿ. ಈಗ ಈ ದೇವಸ್ಥಾನ ಅಡ್ರೆಸ್ಸು ಎಲ್ಲಿ ಬರುತ್ತೆ ಅಂತ ತಿಳಿಸ್ಕೊಡ್ತೀರಾ? ಗುಟ್ಟಿಕೆರೆ ತಾಲೂಕು, ಗುಟ್ಟಿಕೆರೆ ಪಾಳ್ಯ, ಮುನಿಯೂರು ಮಜರೆ, ಗುಟ್ಟಿಕೆರೆ ಪಾಳ್ಯ ಶ್ರೀನಿವಾಸನ ದೇವಸ್ಥಾನ. ಇದಕ್ಕೆ ಬಸ್ ವ್ಯವಸ್ಥೆ, ಆಟೋ ಇಲ್ಲಿ ಬರೋಕ್ಕೆ ಬರ್ತವೆ. ಬಸ್ಸು ಮುನಿಯೂರು ಜನತಾ ಬಸ್ಸಲ್ಲಿ ಗಾಂಧಿಗ್ರಾಮ ಅಂತ ಐತೆ, ಅಲ್ಲಿಂದ ಇಳಿದ್ಬಿಟ್ಟು ಆಟೋದಲ್ಲಿ ಬರ್ಬೋದು. ಇಲ್ಲ ನಡ್ಕೊಂಡವ್ರು ಬರ್ಬೋದು. 1 ಕಿಲೋಮೀಟ್ರ್ ಆಗುತ್ತೆ. 1 ಕಿಲೋಮೀಟ್ರ್. ಈಗ 34 ವರ್ಷದಿಂದ ಇಲ್ಲಿ ನಿಮಗೆ ಮಹಿಮೆ ಆಗ್ತಾಯಿದೆ. ಎಲ್ಲ ಅವ್ರ ಭಕ್ತರುಗಳು ಕಷ್ಟ ಪಡ್ಕೊಂತಾರೆ. ಅವ್ರು ಕೊಟ್ಟ ಅರ್ಕೆಯಲ್ಲಿ ಅವ್ರಿಗೆ ಏನು ಬೇಕೋ ನಾವು ಸೇವಾರ್ಥ ಮಾಡ್ತೀವಿ ಸ್ವಾಮಿಗೆ. ಮಿಕ್ಕಿದ್ದ ದೇವಸ್ಥಾನಕ್ಕೆ ಕಾರ್ಯಕ್ರಮಕ್ಕೆ. ಈಗ ಶನಿವಾರ ನಿಮ್ಮ ಪೂಜೆ ವಿಧಾನ ಯಾವ ಥರ? ಎಷ್ಟು ಗಂಟೆಯಿಂದ ಎಷ್ಟು ಗಂಟೆ ತನಕ ಇರುತ್ತೆ? 12 ಗಂಟೆ ಸ್ಟಾರ್ಟ್ ಮಾಡ್ತೀವಿ. 4 ಗಂಟೆ 4:15 ಕ್ಲೋಸ್ ಮಾಡ್ತೀವಿ. ಇಲ್ಲಿ ಪಟ್ಟಕ್ಕೆ ಯಾವುದೇ ರೀತಿಯ ಇದಿಲ್ಲ? ಇಲ್ಲ, ಯಾವುದೇ ಅಂತ ತೊಂದಿಲ್ಲ. 51 ರೂಪಾಯಿ ಪಟ್ಟ ಮಾಡಿದ್ದೀವಿ. ಸ್ವಾಮಿಗೆ ಏನು ಹೇಳ್ತೋ ವಾರ ಹೇಳ್ತಾರೆ. ಅಷ್ಟು ವಾರ ಬಂದರೆ ಅವರ ಕಷ್ಟ ಎಲ್ಲ ಪರಿಹಾರ ಆಗುತ್ತೆ. ಒಟ್ಟಲ್ಲಿ ಸ್ವಾಮಿ ಏನು ಹೇಳ್ತಾರೋ ಅದೇ ಒಂದು ತೀರ್ಮಾನ. ಅವ್ರು ಏನು ಹೇಳ್ತಾರೋ ಅದು ತೀರ್ಮಾನ. ಇಲ್ಲಿ ಅವರು ಐನಾರು ಅವರು ಇವರು ಏನೋ ನಮ್ಮ ಹತ್ರ ಒಂದು ಶಾಸ್ತ್ರ ಸಂಬಂಧ ಅದು ಇದು ಏನು ಯಾವುದು ಅಂತ ಸ್ವಾಮಿ ಹೆಂಗೆ ಹೇಳ್ತಾರೋ ಆ ಥರ ನಡ್ಕೊಂಡು ನೀವು ಇದು ಮಾಡ್ಕೊಂಡು ಹೋದ್ರೆ ಇಷ್ಟು ವಾರ ಅಂತ ಹೇಳ್ತಾರೆ. ಅಷ್ಟು ವಾರದಲ್ಲಿ ಕಂಪ್ಲೀಟ್ ಆಗುತ್ತೆ. ಸರಿ, ನಿಮ್ಮ ಮೊಬೈಲ್ ಸಂಖ್ಯೆ ಏನಾದ್ರು ತಿಳಿಸ್ತೀರಾ ವೀಕ್ಷಕರಿಗೆ? ತಿಳಿಸ್ತೀವಿ, ಹೇಳಿ. 9 00 87 05 960 960. ಶನಿವಾರ ಒಂದು ದಿವಸ ಅಷ್ಟೇ ಇಲ್ಲಿ ಪೂಜೆ ನಡೆಯೋದು. 12 ಗಂಟೆ ಸ್ಟಾರ್ಟ್ ಆದರೆ ಜನಸಂಖ್ಯೆ ಜಾಸ್ತಿ ಆದರೆ 4 4:15 ತನಕಲೂ ಬಂದಂಥ ಭಕ್ತಾದಿಗಳು ಎಲ್ಲರಿಗೂ ಪಟ್ಟ ಆಗುತ್ತೆ. ಪಟ್ಟ ಆಗ್ತವೆ. ಕಡಿಮೆ ಇದ್ದರೆ 4 ಗಂಟೆ ಕ್ಲೋಸ್ ಆಗುತ್ತೆ. ಇಲ್ಲಿ ನಿಮಗೆ ಬೇಗ ಕಷ್ಟ ಹೊಡ್ಕೊಂಡೈತೆ ಅಂದ್ರೆ ಯಾವ್ಯಾವ ಬಗ್ಗೆ ಹೇಳಕ್ಕೆ ಇಷ್ಟಪಡ್ತೀರಾ? ಕಷ್ಟ ಮಾಡ್ಕೊಂಡೈತೆ ಅಂದರೆ ಅವ್ರ ಭಕ್ತಿ ಏನೈತೋ ನಾವಂತೂ ಕೊಡಿ ಅಂತ ನಾವು ಯಾರನ್ನೂ ಹೆಂಗೆ ಬಲವಂತಲ್ಲಿ ಏನು ಕೇಳಲ್ಲ. ಅವ್ರು ಕೊಟ್ಟಿದ್ದು ಇಷ್ಟು ಆಯ್ಕೆ ಮಾಡ್ಕೊಂಡು ತಾಳಿ ಸಮೇತ ಕೊಡ್ತಾರೆ. ಅವಾಗ ದೇವಸ್ಥಾನಕ್ಕೆ ನಾವು ಅವ್ರಿಗೇನು ಕಾರ್ಯಕ್ರಮ ಬೇಕೋ ಆ ಕಾರ್ಯಕ್ರಮಕ್ಕೆ ಉಪಯೋಗಿಸ್ತೀವಿ. ಅಲ್ಲ, ನಿಮಗೆ ಗೊತ್ತಿರೋಂಗೆ ನಿಮ್ಮ ಯಾರೊಬ್ಬ ಭಕ್ತಾದಿಗಳಿಗೆ ಬಂದು ಕಷ್ಟ ಅಂತ ಹೇಳಿದ್ರಲ್ಲ, ಬೇಗ ಅತಿ ಶೀಘ್ರವಾಗಿ ಮಾಡಿಕೊಟ್ಟಂಥ ಭಕ್ತಾದಿಗಳು ಹೆಸರು ಹೇಳಕ್ಕೆ ಇಷ್ಟಪಡ್ತೀರ ನೀವು? ಸುಮಾರು ಜನ ಆಗ್ಯಾರ. ಅವರು ಇನ್ನೂ ಬತ್ತಲ್ಲೇ ಅವರೇ ಕೆಲಸ ಅಂತ ಹೇಳ್ಬಿಟ್ಟು ಕೆಲಸಕ್ಕೆ ಕಡೆಗೆ ತಿರ್ಕೊಂಡವ್ರೆ. ಒಟ್ಟಿನಲ್ಲಿ ಇಲ್ಲಿ ಮದುವೆ ಯಾವುದೇ ಆಗಲಿ ಒಂದು ಮಾಟ ಮಂತ್ರ ಇಲ್ಲಿ ಯಾವುದೇ ರೀತಿಯ ಕಷ್ಟಗಳಿಗೆ ಹೊಡ್ಕೊಳೋ ಒಂದು ಇದು ಸ್ವಾಮಿ ಹತ್ರ ನಡೀತಾವೆ. ಎಲ್ಲ ಕೆಲಸ ನಡೆಯುತ್ತೆ ಇಲ್ಲಿ. ಯಾವುದು ಅಂತಂದ್ರೆ ದೆವ್ವ ಭೂತ ಯಾವುದು ಬೇಕಾದ್ರೂ ಬಿಡಿಸ್ತೀರ? ಎಲ್ಲ ಬಿಡಿಸ್ತೀವಿ. ಅದು ಮಾಟ ಮಂತ್ರ ಆಗಲಿ
ಮತ್ತೆ ಜನದ ಕಷ್ಟ ಆಗಲಿ ಹ್ಮ್. ಆ ಭಗವಂತನಿಗೆ ಮದುವೆ ಆಗ್ದಿಲ್ದವ್ರಿಗೆ ಕಂಕಣ ಭಾಗ್ಯ ಕೊಡೋದು, ಮಕ್ಕಳು ಇದು ಮಕ್ಕಳ ಭಾಗ್ಯ ಕೊಡೋದು. ಬೇಡಿಕೆ ಅವರು ಸ್ವಾಮಿ ಬೇಡಿಕೆ ಇಟ್ಟರೆ ಆ ಬೇಡಿಕೆ ಅವ್ರಿಗೆ ಈಡೇರಿಸ್ತಾರೆ. ಆ ಥರ. ಸಂಖ್ಯೆನೂ ಅವರು ಗಾಳಿನೇ ಹಿಡ್ದಿರ್ಲಿ 30 ವರ್ಷದಿಂದ ಹಿಡ್ಕೊಂಡು ಗಾಳಿನೂ ಬಿಡಿಸಿದ್ದೀವಿ. ಮತ್ತು ಮಾಟ ಮಂತ್ರವಾಗಿರೋ ಅವನು ಬಿಡುಗಡೆ ಆಗಿವೆ, ಬಿಡಿಸಿದ್ದೀವಿ. ನಮ್ಗೆ ಅನುಕೂಲ ಆಗಿದೆ ಸ್ವಾಮಿ, ನಮಗೆ ಭಗವಂತ ಒಳ್ಳೇದು ಮಾಡ್ಯಾರ ಅಂತ ಭಕ್ತಗಳೇ ಹೇಳ್ತಾವೆ. ಈಗ ವೀಕ್ಷಕರಿಗೆ ಕೊನೆಯದಾಗಿ ಏನಂತ ಹೇಳ್ತೀರಾ? ವೀಕ್ಷಕರಿಗೆ ಇನ್ನೇನಿಲ್ಲ, ಇಲ್ಲಿ ಬಂದು ಕಷ್ಟ ಇದ್ದವರು ಬಂದು ಸ್ವಾಮಿ ತವ ಸನ್ನಿಧಾನಕ್ಕೆ ಬಂದ್ಬಿಟ್ಟು ಅವ್ರ ಕೈ ಮುಗಿದು ನೋಡಪ್ಪ ನಮ್ಮ ಕಷ್ಟ ಹಿಂಗೈತೆ ಬಗೆಹರಿಸ್ಕೊಳ್ಳಿ ಅಂತ ಹೇಳ್ಬಿಟ್ಟು ಅವ್ರು ಕೇಳ್ಕೊಂಡ್ರೆ ಭಗವಂತ ಅವ್ರಿಗೆ ಒಳ್ಳೇದು ಮಾಡ್ತಾರೆ. ಆರೋಗ್ಯ ಐಶ್ವರ್ಯ ಭಾಗ್ಯ ಕೊಟ್ಟು ಕಾಪಾಡ್ತಾರೆ. ಸರಿ ಸ್ವಾಮಿ, ನಿಮ್ಮ ಹತ್ರ ನಾವು ಮಾತಾಡೋದಕ್ಕೆ ತುಂಬ ಧನ್ಯವಾದಗಳು. ನಿಮ್ಮ ಹೆಸರು ಹುಚ್ಚಪ್ಪ ಅಂತಲ್ವಾ? ಹೌದಾ? ನಿಮ್ಮ ಸೇವೆ ಇದೇ ಥರ ಇರಲಿ, ಎಲ್ಲ ಬಂದಂಥ ಭಕ್ತಾದಿಗಳು ಕಷ್ಟ ಹೊಡ್ಕೊಳ್ಳಿ. ಆ ಭಗವಂತ ಶ್ರೀ ಶನೇಶ್ವರ ಸ್ವಾಮಿಯವರು ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಹೇಳಿ ಈ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಇದ್ದೀವಿ. ಜೈ ಶನೇಶ್ವರ.